ಈಗ ನಾನೇನು ನಾನು ತುಂಬ ಅವಕಾಶಗಳಿಗೆ ವಂಚಿತಳಾಗಿದ್ದೀನಿ. ಲೈಕ್ ಫ್ಯಾಮಿಲಿಯಿಂದ ಹೊರಗಡೆ ಆಯಿತು, ಮತ್ತು ನನಗೆ ಎಜುಕೇಷನ್ನ ಯೂಸ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಮತ್ತು ಇವಾಗ ನೋಡಿ ಸೊ ಇಂಥ ಅವಕಾಶಗಳನ್ನ ಹೇಗೆ ನಾವು ಕಳ್ಕೊತೀವಿ, ಅದನ್ನೆಲ್ಲ ಈ ಥರ ನಾವೊಂದು ಸರ್ವೆ ಅಂತ ಇದೆಯಲ್ಲ, ಕರ್ನಾಟಕ ಇವಾಗೇನು ಸರ್ವೇನ ಮಾಡ್ತಾ ಇದ್ದೀವಿ 45 ಡೇಸಲ್ಲಿ, ಆ ಸರ್ವೆಯಲ್ಲಿ ನಾವು ಭಾಗವಹಿಸ್ಬಿಟ್ಟು ನಾವು ನಿಖರವಾದ ಸರಿಯಾದ ಸ್ಪಷ್ಟವಾದ ಮಾಹಿತಿಯನ್ನು ಕೊಡೋದು ಮುಖಾಂತರ ನಮ್ಮ ಸಮುದಾಯ ನಾವು ಎಷ್ಟಿದ್ದೀವಿ, ಮತ್ತು ನಮ್ಮ ಸರ್ಕಾರ ಯಾವುದೆಲ್ಲ ಸೌಲಭ್ಯಗಳನ್ನ ಕೊಡ್ಬೋದು, ನಮ್ಮ ಸಬಲೀಕರಣನ ಹೇಗೆ ಮಾಡ್ಬೋದು. So how we can empower ourselves with giving right information to the government, and we can claim many more these things also, schemes also. So that is what the main concept ಅನ್ನು ಇಟ್ಕೊಂಡು ಈ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದಾದರೆ ನಾನು ಕೇಳೋದು ಏನಂದರೆ, ನಾವೆಲ್ಲರೂ ಅದಕ್ಕೆ ಭಾಗವಹಿಸ್ಬಿಟ್ಟು ಒಳ್ಳೆಯ ಸರಿಯಾದ ಸ್ಪಷ್ಟವಾದ ಕರೆಕ್ಟಾದ ಮಾಹಿತಿಯನ್ನು ಕೊಟ್ಟು ಅದನ್ನು ನಾವು ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊತೀನಿ. ಮತ್ತು ತುಂಬ ಜನ ಎಜುಕೇಟೆಡ್ ಇದ್ದೀವಿ ನಾವು. ಈಗ ಅಪ್ಕಮಿಂಗ್ ಜನ್ರೇಷನ್ಸ್ಗೆ ಲೈಕ್ ರಿಸರ್ವೇಷನ್ ಕೊಟ್ಟಿದ್ದಾರೆ, ಮತ್ತು ಅದನ್ನು ಸ್ಪಷ್ಟವಾಗಿ ಕರೆಕ್ಟಾಗಿ ಅದು ಇದಾಗಲಿಲ್ಲ, ಎಷ್ಟು ರಿಸರ್ವೇಷನ್ ಎಷ್ಟು ಪರ್ಸೆಂಟ್ ಅಂತ ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ಗೊತ್ತಾಗುವಾಗ ಅವರಿಗೆ ಇಷ್ಟು ಒಂದು ಈ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಇವಾಗ 1% 0 ಸಮಥಿಂಗ್ ಏನೋ ಕೊಟ್ಟಿದೆ, ಅದು ಕ್ಲಾರಿಟಿ ನಂಗೆ ಕರೆಕ್ಟ್ ಸಿಗ್ತಾ ಇಲ್ಲ. ಅವು ನಮ್ಮ ಸಮುದಾಯಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಕೂಡ ನಾವು ತೊಗೊಳ್ಬೋದು. ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಕೂಡ ನಮಗೂ ಇಷ್ಟು ಬೇಕು, ಇಷ್ಟು ಬಜೆಟಲ್ಲಿ ನಮ್ಗೆ ಇಷ್ಟು ಮೀಸಲಿಡಿ ಅಂತ ಕೂಡ ನಾವು ಕೇಳ್ಕೊಬೋದು. ಇದೆಲ್ಲ ಸಾಧ್ಯ ಒನ್ಲಿ ಯಾವಾಗ ಅಂದರೆ ನಮ್ಮ ಸರ್ವೆಯಲ್ಲಿ ನಾವು ಸರಿಯಾದ ಮಾಹಿತಿ ಕೊಟ್ಟು ನಾವು ಇಷ್ಟು ಜನ ಇದ್ದೀವಿ ಅಂತ ಸರ್ಕಾರಕ್ಕೆ ತೋರಿಸ್ಕೊಂಡಾಗ. ಇದನ್ನು ನಾವು ಎಲ್ಲರೂ ಸೇರಿ ಮಾಡೋಣ, ಸರ್ವೆಯಲ್ಲಿ ಭಾಗವಹಿಸೋಣ, ಮತ್ತು ಯಾರೂ ಅವಕಾಶ ವಂಚಿತರಾಗೋದು ಬೇಡ. ಈಗ ನೋಡಿ, ನಿಯರ್ಲಿ ನಂಗೆ 50 years ತುಂಬ ಅವಕಾಶಗಳನ್ನು ವಂಚಿತಳಾಗಿದ್ದೀನಿ. ಅದು ಬೇರೆ ಬೇರೆ ಕಾರಣಕ್ಕೆ. ಇಂಥ ಒಂದು ಸರ್ವೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತು ನಾನು ಕೂಡ ಸಾಕಷ್ಟು ಸಂಸ್ಥೆಗಳ ಸಂಗಮ ಆಗ್ಬೋದು, ಸಮರ ಆಗ್ಬೋದು, ಒಂದೆಡೆ ಆಗ್ಬೋದು, ಬೇರೆ ಬೇರೆ ಸಂಸ್ಥೆಗಳಿಂದ ನಾನು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ 20 years ಮೋರ್ ದ್ಯಾನ್. ಬಟ್ ಎಲ್ಲಿ ಕೂಡ ನಾನು ಜಾಸ್ತಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಹಿಡನ್ನೇ ಆಗೋಗ್ಬಿಟ್ಟಿದ್ದೀನಿ. ಹಾಗಾಗಿ ಆ ಥರ ಎಲ್ಲರೂ ಹಿಡನ್ ಆಗೋದು ಬೇಡ. ನಿಮಗೆ ಎಜುಕೇಷನ್ ಇದ್ದರೆ, ನಿಮಗೆ ಮುಂದೆ ಬರಬೇಕಂತ ಅವಕಾಶಗಳಿದ್ದರೆ ಅವಕಾಶಗಳು ಖಂಡಿತ ಉಪಯೋಗಿಸ್ಕೊಳ್ಳೋಣ. ಈ ಸರ್ವೆ ನಾವೆಲ್ಲ ಪಾತ್ರರಾಗೋಣ, ಭಾಗವಹಿಸೋಣ, ಇದನ್ನು ಯಶಸ್ವಿಗೊಳಿಸೋಣ ಅಂತ ಎಲ್ಲರೂ ಕೇಳ್ಕೊತೀನಿ. ಸೆಪ್ಟೆಂಬರ್ 15, 2025ರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ. ಸಮೀಕ್ಷೆ 45 ದಿನಗಳ ಕಾಲ ನಡೆಯಲಿದ್ದು, ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ